ನಾವು ಈಗ ಹೇಳೋದಕ್ಕೆ ಹೊರಟಿರುವಂತಹ ಜಲಾಶಯದ ಆಯುಷು 70 ವರ್ಷಗಳಿಂದ ಹಳೆಯದು. ಇತ್ತೀಚೆಗಷ್ಟೇ ಇದು ಸುದ್ದಿಯಲ್ಲಿತ್ತು. ಬಟ್ ಈಗ ರೈತರ ಆತಂಕಕ್ಕೂ ಇದೇ ಜಲಾಶಯದ ಗೇಟ್ಗಳು ಕಾರಣ ಆಗಿದೆ. ಡೀಟೇಲ್ ರಿಪೋರ್ಟ್ ಅನ್ನು ನೋಡ್ಕೊಂಡು ಬರೋಣ ಬನ್ನಿ. ತುಂಗಭದ್ರಾ ಜಲಾಶಯಕ್ಕೆ ತಪ್ಪಿದ್ದಲ್ವಾ ಕಂಟಕ? 70 ವರ್ಷಗಳ ಹಳೆಯ ಗೇಟ್ಗಳಿಂದ ಕಂಟಕ. ಗೇಟ್ ಬದಲಾಯಿಸೋಕೆ ಯಾಕಿಷ್ಟು ನಿರ್ಲಕ್ಷ್ಯ? 2024ರ ಆಗಸ್ಟ್ 10ರಂದು ಸಂಪೂರ್ಣ ಭರ್ತಿಯಾಗಿದ್ದ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ನೀರಿನಲ್ಲಿ ಹರಿದು ಹೋಗಿತ್ತು. ಗೇಟ್ ಕಿತ್ತಿದ್ರಿಂದ ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣ ರಾಜ್ಯಗಳ 8 ಜಿಲ್ಲೆಯ ರೈತರು ಆತಂಕಕ್ಕೆ ಒಳಗಾಗಿದ್ರು. ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದ ತಂಡದಿಂದ ಕೊನೆಗೂ 10 ದಿನಗಳ ಕಾಲ ಸತತ ಯತ್ನದ ಫಲವಾಗಿ ನೀರು ಖಾಲಿ ಮಾಡಿಸಿ ಜಲಾಶಯದ 19ನೇ ಗೇಟ್ ಅನ್ನ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗಿತ್ತು. ಆದರೆ ಇದುವರೆಗೂ ಶಾಶ್ವತ ಗೇಟ್ ಕೂಡಿಸಲು ಟಿಬಿ ಬೋರ್ಡ್ ಮುಂದಾಗಿಲ್ಲ. ಹೀಗಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಲ್ಲಿ ಭೀತಿ ಶುರುವಾಗಿದೆ. ಕಳೆದ ವರ್ಷ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿತ್ತು. ಅದರ ಭಾಗವಾಗಿ 105 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಆದರೆ ಗೇಟ್ಗಳ ನಿರ್ವಹಣೆಯ ಕೊರತೆಯಿಂದಾಗಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಕಿತ್ತು ಹೋಗಿ ಜಲಾಶಯದಲ್ಲಿ ಸಂಗ್ರಹವಾಗಿದ್ದಂಥ ಅರ್ಧಕ್ಕರ್ಧದಷ್ಟು ನೀರು ಸಂಪೂರ್ಣವಾಗಿ ಹರಿದು ಸಮುದ್ರದ ಪಾಲಾಗಿತ್ತು. ಆದರೆ ತದನಂತರದಲ್ಲಿ ನಿರಂತರವಾಗಿ ಮಳೆ ಬಂದಿದ್ದರ ಭಾಗವಾಗಿ ಹೇಗೋ ಮತ್ತೆ ಜಲಾಶಯ ತುಂಬಿತು. ಆದರೆ ಆ ಒಂದು 19ನೇ ಕ್ರಸ್ಟ್ ಗೇಟ್ ಇತ್ತು, ಅದಕ್ಕೆ ತಾತ್ಕಾಲಿಕ ಗೇಟನ್ನು ಅಳವಡಿಸುವಂಥ ಕೆಲಸವನ್ನು ಕನ್ನಯ್ಯ ನಾಯ್ಡು ನೇತೃತ್ವದ ತಂಡದಿಂದ ಮಾಡಲಾಗಿತ್ತು. ಆದರೆ ಈಗಾಗಲೇ 70 ವರ್ಷಗಳ ಹಳೆಯ ಜಲಾಶಯ ನಿಧಿ ಇದರ ಎಲ್ಲ ಗೇಟ್ಗಳನ್ನು ಕೂಡ ಬದಲಾಯಿಸಬೇಕು ಅನ್ನುವಂಥ ಮಾತನ್ನು ಅವತ್ತೇ ಕನ್ನಯ್ಯ ನಾಯ್ಡು ಅವರು ರಾಜ್ಯದ ಸಿಎಂ ಮತ್ತು ಡಿಸಿಎಂ ಅವರ ಮುಂದೆ ಹೇಳಿದ್ರು. ಆದರೆ ಇದುವರೆಗೂ ಸಹಿತ ಈಗಾಗಲೇ ಆ ಒಂದು ಇನ್ಸಿಡೆಂಟ್ ನಡೆದು ಅಂದರೆ ರಾಜ್ಯದ ಇತಿಹಾಸದಲ್ಲಿ ಕರಾಳ ಘಟನೆ ಆಗಿತ್ತು. ಅದು ಇದೇ ಮೊಟ್ಟ ಮೊದಲೇ ಬಾರಿಗೆ ಈ ರೀತಿಯ ಕ್ರಸ್ಟ್ ಗೇಟ್ ಕಿತ್ತೋಗಿ ಸಮುದ್ರದ ಪಾಲಾಗಿತ್ತು ನೀರು. ಆದರೆ ಇಷ್ಟೆಲ್ಲ ಅವಾಂತರ ಆಗಿದ್ರು ಸಹಿತ ಇದುವರೆಗೂ ಟಿಬಿ ಬೋರ್ಡ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. 105 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದಲ್ಲಿ ನೀರು ಖಾಲಿಯಾಗಿದ್ರು ಇನ್ನೂ ಗೇಟ್ ಕೂಡಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. 70 ವರ್ಷಗಳ ಹಳೆಯ ಜಲಾಶಯದ ಗೇಟ್ಗಳನ್ನು ಬದಲಾಯಿಸಬೇಕು ಎಂದು ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ವರದಿ ಕೊಟ್ಟಿದ್ರು. ಈಗಾಗಲೇ ಜಲಾಶಯದ ಗಟ್ಟಿತನ ಹಾಗೂ ಬಲಿಷ್ಠತೆಯ ಬಗ್ಗೆ ಅಧ್ಯಯನ ಮಾಡಿ ತಕ್ಷಣವೇ 5 ಗೇಟ್ಗಳನ್ನು ಬದಲಾಯಿಸಬೇಕು, ಇಲ್ಲದಿದ್ದರೆ ಯಾವುದೇ ಕ್ಷಣದಲ್ಲಿ ಅಪಾಯ ಎದುರಾಗಬಹುದು ಎಂದು ಎಚ್ಚರಿಕೆ ಕೊಡಲಾಗಿದೆ. ಹೀಗಾಗಿ ಗೇಟ್ ಬದಲಾವಣೆಗಾಗಿ 2 ಕೋಟಿ ವೆಚ್ಚದ ಟೆಂಡರ್ ಆಗಿದ್ರು ನಿರ್ಲಕ್ಷ್ಯ ವಹಿಸಲಾಗಿದೆ. ಅಲ್ಲದೆ ತಾತ್ಕಾಲಿಕವಾಗಿ ಕೂಡಿಸಿರುವ 19ನೇ ಗೇಟ್ ಅನ್ನು ರಿಪೇರಿ ಮಾಡಲು ಅಧಿಕಾರಿಗಳು ಮುಂದಾಗಿಲ್ಲ. ಇದೇ ಕಾರಣಕ್ಕೆ ಅಧಿಕಾರಿಗಳ ನಡೆಗೆ ತುಂಗಭದ್ರಾ ನದಿ ಪಾತ್ರದ ರೈತರಲ್ಲಿ ಆತಂಕ ಶುರುವಾಗಿದ್ದು ಕೂಡಲೇ ಗೇಟ್ಗಳ ರಿಪೇರಿ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕದ ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ರೈತರ ಜೀವನಾಡಿಯೂ ಕೂಡ ಆಗಿರುವಂಥದ್ದು. ಹೀಗಾಗಿ ಈ ಭಾಗದ ರೈತರಿಗೆ ಒಂದು ಆತಂಕ ಇದೆ. ಈ ಬಾರಿ ಏನಾದರೂ ಮಳೆಗಾಲ ಅಂದರೆ ಜಲಾಶಯ ಭರ್ತಿಯಾಗೋದಕ್ಕಿಂತ ಮುಂಚಿತವಾಗಿ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನ ರಿಪೇರಿ ಮಾಡದೇ ಇದ್ದರೆ ಮತ್ತೆ ಈ ಬಾರಿಯೂ ಸಹಿತ ಅದೇ ರೀತಿ ಅನಾಹುತ ಆಗಿ ನಮಗೆ 2 ಬೆಳೆಗೆ ನೀರು ಸಿಗೋದಿಲ್ಲ ಅನ್ನುವಂಥ ಆತಂಕ ಇದೀಗ ರೈತರನ್ನ ಕಾಡ್ತಾ ಇದೆ. ಹೀಗಾಗಿ ತುಂಗಭದ್ರಾ ಜಲಾಶಯ ಬೋರ್ಡ್ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಟಿಬಿ ಬೋರ್ಡ್ ಅಧಿಕಾರಿಗಳು ತಕ್ಷಣದಿಂದಲೇ ಏನು ಗೇಟ್ಗಳನ್ನ ದುರಸ್ತಿ ಮಾಡುವಂಥ ಕೆಲಸಕ್ಕೆ ಮುಂದಾದಾಗ ಮಾತ್ರ ರೈತರಲ್ಲಿರ್ತಕ್ಕಂಥ ಆತಂಕವನ್ನು ದೂರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ನಲ್ಲಿ ಈಗಾಗಲೇ ಜಲಾಶಯ ಡೆಡ್ ಸ್ಟೋರೇಜ್ ಹಂತಕ್ಕೆ ಬಂದಿದ್ದು ಕೂಡಲೇ ಅಧಿಕಾರಿಗಳು ಅಲರ್ಟ್ ಆಗಿ ಗೇಟ್ ನಿರ್ವಹಣೆಯ ಕಾರ್ಯ ಮಾಡಬೇಕಿದೆ. ಈಗಾಗಲೇ ಗೇಟ್ ಕಾರ್ಯಕ್ಕಾಗಿ ಟೆಂಡರ್ ಆಗಿದ್ದು ಮಳೆಗಾಲ ಬಂದು ಜಲಾಶಯ ಭರ್ತಿಯಾಗೋದಕ್ಕೂ ಮುನ್ನ ಕೆಲಸ ಪೂರ್ಣ ಮಾಡಿ ರೈತರ ಆತಂಕವನ್ನ ದೂರ ಮಾಡೋ ಕೆಲಸ ಮಾಡಬೇಕಿದೆ. ಅಮರೇಶ ಎಲ್ಕೆ, ಹೊಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.